ಫ್ರೆಂಡ್ಸ್, ನನ್ನ ಹೆಸರು ವರಲಕ್ಷ್ಮಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಜ್ಜಿನಿ. ವಿಷಯ ವಿಜ್ಞಾನ ಮರುಸಿಂಚನ. ಅಧ್ಯಾಯ 6 ಶಬ್ದ. ಕಲಿಕಾ ಫಲ 6.1 ತಮ್ಮ ಸುತ್ತಲಿನ ಪರಿಸರದಲ್ಲಿ ಉಂಟಾಗುವ ವಿವಿಧ ಶಬ್ದಗಳನ್ನು ಗಮನಿಸಿ ವರ್ಗೀಕರಿಸುವರು. ಚಟುವಟಿಕೆ 1. ನಿಮ್ಮ ಸುತ್ತಲಿನ ಪರಿಸರದಲ್ಲಿ ಕೇಳಿಸುವ ಶಬ್ದಗಳನ್ನು ಪಟ್ಟಿ ಮಾಡಿ ಮತ್ತು ಅವುಗಳನ್ನು ನೈಸರ್ಗಿಕವಾಗಿ ಉಂಟಾಗುವ ಮತ್ತು ಕೃತಕವಾಗಿ ಉಂಟಾಗುವ ಶಬ್ದಗಳನ್ನಾಗಿ ವರ್ಗೀಕರಿಸಿ. ನಿಮ್ಮ ಸುತ್ತಲಿನ ಪರಿಸರದಲ್ಲಿ ಹಲವು ರೀತಿಯ ಶಬ್ದಗಳನ್ನು ಕೇಳ್ತೀರಾ. ಅವು ಯಾವ್ಯಾವು? ಪಕ್ಷಿಗಳು ಕೂಗುವ ಶಬ್ದ, ಶಾಲೆಯ ಗಂಟೆಯ ಶಬ್ದ, ತಟ್ಟೆ ಬೀಳುವ ಶಬ್ದ, ಮಕ್ಕಳು ಗಲಾಟೆ ಮಾಡುವ ಶಬ್ದ, ಮನೆಯನ್ನು ಕಟ್ಟುವಾಗ ಕಬ್ಬಿಣ ಕತ್ತರಿಸುವ ಶಬ್ದ, ಮರಗಳನ್ನು ಕತ್ತರಿಸುವ ಶಬ್ದ, ಗುಡುಗು ಸಿಡಿಲುಗಳ ಶಬ್ದ, ಹಾಡುಗಳ ನಾದ ಶಬ್ದ, ವಾಹನಗಳ ಓಡಾಟದ ಶಬ್ದ, ಸಂಗೀತದ ವಾದ್ಯಗಳ ಶಬ್ದ. ಅವುಗಳನ್ನು ಇಲ್ಲಿ ಬರಿಬೇಕು. ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿ ಉಂಟಾಗುವ ಶಬ್ದಗಳು ನೈಸರ್ಗಿಕ ಶಬ್ದ. ಅವು ಯಾರು? ಗಾಳಿ ಬೀಸುವುದು, ಮತ್ತೆ ಗುಡುಗು ಸಿಡಿಲು, ಮಿಂಚು, ಮತ್ತೆ ನೀರು ಹರಿಯುವುದು. ಪಕ್ಷಿಗಳು ಕೂಗುವ ಶಬ್ದ. ಕೃತಕವಾಗಿ ಉಂಟಾಗುವ ಶಬ್ದ ಮಾನವನಿಂದ ಬರ್ತಕ್ಕಂಥ ಶಬ್ದಗಳು. ಮಾನವ ನಿರ್ಮಿತ ವಸ್ತುಗಳಿಂದ ವಾಹನಗಳು ಓಡಾಡುವ ಶಬ್ದ. ನೀವು ಈಗಾಗಲೇ ಪಟ್ಟಿ ಮಾಡಿರುವಿರಿ. ಅವುಗಳನ್ನು ಮತ್ತೊಮ್ಮೆ ಓದಿಕೊಂಡು ಅವುಗಳಲ್ಲಿ ಹಿತಕರ ಶಬ್ದಗಳು ಮತ್ತು ಅಹಿತಕರ ಶಬ್ದಗಳು ಯಾವುವೆಂದು ವರ್ಗೀಕರಿಸಿ ಮುಂದೆ ಕೊಟ್ಟಿರುವ ಕೋಷ್ಟಕದಲ್ಲಿ ಬರೆಯಿರಿ. ಹಿತಕರ ಶಬ್ದವೆಂದರೆ ಮನಃಶಾಂತಿಯನ್ನು ಉಂಟು ಮಾಡುತ್ತವೆ. ಯಾವ್ಯಾವ ಹಿತಕರ ಶಬ್ದ? ಪಕ್ಷಿಗಳ ಕೂಗುವ ಶಬ್ದ, ಸಂಗೀತ ವಾದ್ಯ. ಅಹಿತಕರ ಶಬ್ದ ನಮಗೆ ಹಿಂಸೆ ಉಂಟುಮಾಡುವ ಶಬ್ದಕ್ಕೆ ನಾವು ಅಹಿಂಸೆ ಶಬ್ದ ಕೇಳ್ತೀವಿ. ಅದಕ್ಕೆ ಮಕ್ಕಳು ಆಡುವ ಶಬ್ದ. ಮಕ್ಕಳ ಗಲಾಟೆ ಮಾಡುವ ಶಬ್ದ. ಮರ ಕಡಿಯುವ ಯಂತ್ರದ ಶಬ್ದ, ರೈಲಿನ ಹಾರನ್ ಶಬ್ದ ಇನ್ನಿತರ ಶಬ್ದಗಳು ಅಹಿತಕರವೆನ್ನಿಸುತ್ತವೆ. ನೈಸರ್ಗಿಕ ಶಬ್ದಕ್ಕೆ ಒಂದು ಉದಾಹರಣೆ ಕೊಡಿ. ಪಕ್ಷಿಗಳ ಚಿಲಿಪಿಲಿ ಶಬ್ದ. ಕೃತಕವಾಗಿ ಉಂಟಾಗುವ ಶಬ್ದಗಳಿಗೆ 2 ಉದಾಹರಣೆಯನ್ನು ಕೊಡಿ. ವಾಹನ ಚಲಿಸುವಾಗ ಆಗ್ತಕ್ಕಂಥ ಶಬ್ದ. ಕಾರ್ಖಾನೆಯಿಂದ ಬರ್ತಕ್ಕಂಥ ಶಬ್ದ. ಹಿತಕರ ಮತ್ತು ಅಹಿತಕರ ಶಬ್ದಗಳಿಗಿರುವ ವ್ಯತ್ಯಾಸವೇನು? ಹಿತಕರ ಶಬ್ದ ಎಂದರೆ ಕಿವಿಗೆ ಕೇಳಿಸಿಕೊಳ್ಳುವಂಥ ಶಬ್ದಕ್ಕೆ ಹಿತಕರ ಶಬ್ದ ಎನ್ನುವರು. ಅಹಿತಕರ ಶಬ್ದ ಎಂದರೆ ಕಿವಿಗೆ ಕೇಳಿಸಿಕೊಳ್ಳಲಾಗದ ಶಬ್ದವನ್ನು ಅಹಿತಕರ ಶಬ್ದ ಎನ್ನುವರು. ಹಿತಕರ ಶಬ್ದವನ್ನು ನಾವು ಆನಂದದಿಂದ ಕೇಳಬಹುದು, ಆದರೆ ಅಹಿತಕರ ಶಬ್ದವನ್ನು ನಾವು ಆನಂದದಿಂದ ಕೇಳಬಹುದು. ಕೆಲವು ಶಬ್ದವನ್ನು ಅಹಿತಕರ ಎಂದು ಹೇಗೆ ವರ್ಗೀಕರಿಸುವಿರಿ? ಅವು ನಮಗಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಹಾನಿ ಉಂಟು ಮಾಡಬೇಕು. ಸತ್ಯವನ್ನು ಅಹಿತಕರ ಅಂತ ಶಬ್ದವಾಗಿ ವರ್ಗೀಕರಿಸ್ತೀವಿ. ಅಹಿತಕರ ಶಬ್ದದಿಂದ ನಮಗೆ ಏನು? ಹೃದಯಗಾಯ, ಮತ್ತೆ ನಮ್ಮ ಕಿವಿ ತಲಟೆ, ಮತ್ತು ನಮ್ಮ ದೇಹದಲ್ಲಿ ರಕ್ತದ ಒತ್ತಡ ಹೆಚ್ಚಾಗ್ತದೆ. ನಮಗಷ್ಟೇ